Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। विजय हॉस्पिटल सेंटर फॉर कार्डियो एंड डायबिटिक 24/7 emergency services available. Opposite Kamla Restaurant near Bus Stand, Baswakanya. कर्नाटका स्टेट आंगनवाड़ी वर्कर और हेल्पर्स फेडरेशन AITUC की ओर से अपनी कई मांगों को लेकर विरोध प्रदर्शन कर कर्नाटका सीएम को दिया मेमोरेंडम। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। नई सिटी में 25 अगस्त 2026 को कर्नाटका स्टेट आंगनवाड़ी वर्कर और हेल्पर्स फेडरेशन AITUC की ओर से अपनी कई मांगों को लेकर विरोध प्रदर्शन करते हुए एडिशनल डिप्टी कमिश्नर सुरेखा के माध्यम से कर्नाटका सीएम DK शिवकुमार को दिया मेमोरेंडम। मेमोरेंडम के माध्यम से मांग की कि आंगनवाड़ी कार्यकर्ताओं को 15,000 सैलरी और हेल्पर्स को 10,000 सैलरी दी जाए। आंगनवाड़ी कार्यकर्ता और हेल्पर्स को रिटायरमेंट पेंशन दिया जाए। SIR सर्वे के दौरान आंगनवाड़ी कार्यकर्ताओं को हो रही समस्याओं का समाधान किया जाए। के गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी, लाल तालाब, बसवकल्या। अलम प्रभु पैरामेसी पैरामेडिकल एंड BCA कॉलेज एडमिशंस आर ओपन। SIR सर्वे करने वाले कर्मचारियों का मानधन बढ़ाया जाए। SIR सर्वे के दौरान बीमार होकर हॉस्पिटल में भर्ती हुए कर्मचारियों को मेडिकल खर्च दिया जाए। और भी कई मांगों को लेकर विरोध प्रदर्शन कर DC के माध्यम से सीएम को दिया मेमोरेंडम। ಚುನಾವಣಾ ಪ್ರಣಾಳದಲ್ಲಿ ರಾಷ್ಟ್ರೀಯ ನಾಯಕರಾದಂತ ಪ್ರಿಯಾಂಕಾ ಗಾಂಧಿ ಅವರು ಬಂದು ನಮ್ಮ ರಾಜ್ಯ ನಾಯಕರುಗಳಿಗೆ ಖಾನಾಪುರಲ್ಲಿ ಕರೆದು ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ 15,000 ಕಾರ್ಯಕರ್ತರಿಗೆ ಮತ್ತು 10,000 ಸಹಾಯಕರಿಗೆ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದರು। ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷ ಕಳೆದರೂ ಕೂಡ ನಮಗೆ ಯಾವುದೇ 10 ಪೈಸೆ ಕೂಡ ನಮಗೆ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಲ್ಲ। ಈಗ ಸಹ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ। ಹಾಗಾಗಿ ನಮ್ಮ ಗೌರವಧನವನ್ನು ಅವರು ಈ 6ನೇ ಗ್ಯಾರಂಟಿ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ। ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಈ ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೇವೆ। ಮತ್ತು ಈಗಾಗಲೇ ನಮ್ಮಲ್ಲಿ 2011ರಿಂದ ನಿವೃತ್ತಿ ಆದಂತ ನಮ್ಮ ಅಕ್ಕ ತಂಗಿಯರು ಬರಿಗೈಯಿಂದ ಮನೆಗೆ ಹೋಗಿದ್ದಾರೆ। ಅವರಿಗೂ ಕೂಡ 2011ರಿಂದ ಏನ್ ಕೋರ್ಟ್ ಆದೇಶ ಆಗಿದೆ ಅದರ ಪ್ರಕಾರ ಅವರಿಗೂ ಕೂಡ ಬಜೆಟ್ ಅನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇವೆ। ಮತ್ತು ನಾವು ಏನು ಅಂಗನವಾಡಿ ಕಾರ್ಯಕರ್ತರು ಗರ್ಭಿಣಿ, ಬಾಣತಿ ಮತ್ತು ಮಕ್ಕಳಿಗೆ ಏನು ಮೊಟ್ಟೆಗಳನ್ನು ಕೊಡ್ತೇವೆ, ಮೊಟ್ಟೆ ದರ ಇವತ್ತು ಮಾರ್ಕೆಟ್ ಅಲ್ಲಿ 9 ರೂಪಾಯಿಗೆ 10 ರೂಪಾಯಿಗೆ ಕೊಡ್ತಲಿದ್ದಾರೆ। ಆದರೆ ನಮ್ಗೆ ಸರ್ಕಾರ ಕೊಡ್ತಕ್ಕಂತ ಹಣ 6 ರೂಪಾಯಿ ಮಾತ್ರ ಕೊಡ್ತಾ ಇದೆ। ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಈ ಮೊಟ್ಟೆ ದರವನ್ನು ಹೆಚ್ಚಳ ಮಾಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ। ಮತ್ತು ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರು BLA ಕೆಲಸಗಳಲ್ಲಿ ತೊಡಗಿದ್ದಾರೆ। ಎಷ್ಟೋ ಅಂಗನವಾಡಿ ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ। ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಧುಮತಿ ಎಂಬ ಅಂಗನವಾಡಿ ಕಾರ್ಯಕರ್ತಿ ಒಂದು BLA ಕೆಲಸದಿಂದ ಬ್ರೈನ್ ಟ್ಯೂಮರ್ ಆಗಿ ಇವತ್ತು ಹಾಸಿಗೆಯಿದ್ದಾಳೆ। ಆ ಮಹಿಳೆಗೆ ಕೂಡ ಇವತ್ತು ಒಂದು ಬಿಳಿ ಕಾಸು ಕೂಡ ಕೊಟ್ಟಿಲ್ಲ। ಇವತ್ತು ಆ ಮಹಿಳೆಗೆ ಒಂದು ಬಿಳಿ ಕಾಸು ಕೊಡಲಾರದೆ ಸರ್ಕಾರ ಶೋಷಣೆ ಮಾಡ್ತಾ ಇದೆ। ಆ ಶೋಷಣೆಗೆ ನಾನು ಧಿಕ್ಕಾರವನ್ನು ಹಾಕ್ತಾ ಇದ್ದೇನೆ। ನಮ್ಮ ಮಹಿಳೆಯರು ಮಾಡಬಾರದಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು। ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹಗಲು ರಾತ್ರಿ ಸತತವಾಗಿ ದುಡಿತಲಿದ್ದಾರೆ। ಹಾಗಾಗಿ ನಮಗೆ ಅನ್ಯಾಯವಾಗಿ ಸರ್ಕಾರವನ್ನು ದುಡಿಸಿಕೊಳ್ತಾ ಇದೆ। ಈ BLA ಕೆಲಸದಿಂದ ನಮ್ಮ ಮಹಿಳೆಯರಿಗೆ ಕೈ ಬಿಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ।